So let us start our class. So last class ಅಲ್ಲಿ ನಾವೇನು ವರ್ಕ್ ಮಾಡಿದ್ವಿ, ರೂಟಿಂಗ್ ಫ್ಲಾಸ್ಕ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ವಿ. ಸೊ ಅದರೊಳಗಡೆ ರೂಟಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ರೂಟಿಂಗ್ ಅಂದ್ರೆ ಏನು, ಕ್ಲೈಂಟ್ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡೋದು, ಅದನ್ನ ನಾವು ರೂಟಿಂಗ್ ಅಂತೀವಿ. ಸೊ ಅದಕ್ಕೆ ಅಂತ ಇಲ್ಲಿ ರೂಟ್ಸ್ ಬರ್ತೀವಿ ನೋಡಿ, ಇಲ್ಲೊಂದು ರೂಟ್ ಬರ್ದೀವಿ, ಅದ್ರ ಹೆಸರೇನು ಲಾಗಿನ್. ಇದರಲ್ಲಿ ಏನಾಗುತ್ತೆ, ಯೂಸರು ನಿಮ್ದು ಫ್ಲೋ ಹೆಂಗಿರುತ್ತೆ ಅಂದ್ರೆ ಇದು ಡಿಫಾಲ್ಟ್ ರೂಟ್. ಸೊ ಫಸ್ಟ್ ಟೈಮ್ ನಿಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಲೋಕಲ್ ಹೋಸ್ಟ್ ಕೊಲನ್ 5000 ಅಂತ ಕೊಡ್ತೀರೋ ಅವಾಗ ನಿಮ್ಗೆ ಏನ್ ಕಾಣಿಸುತ್ತೆ, index.html ಅನ್ನೋ ಫೈಲ್ ಬರುತ್ತೆ. ಸೊ ಎಲ್ಲ HTML ಫೈಲ್ಸ್ ಎದ್ರಲ್ಲಿ ಇರುತ್ತೆ, ಟೆಂಪ್ಲೇಟ್ಸ್ ಇಲ್ಲಿದೆ, ಟೆಂಪ್ಲೇಟ್ಸ್ ಇಲ್ಲಿ ಬಂದ್ಬಿಡುತ್ತೆ index.html. ಸೊ index.html ಒಳಗಡೆ ನಾವು ಲಾಗಿನ್ ಆಕ್ಟಿವಿಟೀಸ್ ಎಲ್ಲ ಮಾಡಿದ್ದೀವಿ, ಲಾಗಿನ್ ಇನ್ ಪ್ರೋಗ್ರಾಮ್ಸ್ ಎಲ್ಲ ಬರ್ದಿದ್ದೀವಿ. ಸೊ ಟೇಬಲ್ ತಗೊಂಡಿದ್ದೀವಿ, ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಡ್ತೀರಾ. ಸೊ ಇಲ್ಲಿ ಬಂದು ನೀವು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಕೊಟ್ಟು ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ, ಆಕ್ಷನ್ ನೋಡ್ಬೇಕು ನೀವು. ಆಕ್ಷನ್ ಅಲ್ಲಿ ಏನ್ ಬರ್ದಿರಾ, ರೂಟ್ ಹೆಸರು ಲಾಗಿನ್ ಅಂತ ಬರ್ದಿರಾ, app.py ಅಲ್ಲಿ ಲಾಗಿನ್ ಎಲ್ಲಿದೆ ಅಂತ ನೋಡ್ಬೇಕು. ಸೊ ಇಲ್ಲಿ ಬರುತ್ತೆ, ಲಾಗಿನ್ ಬರುತ್ತೆ. ನೋಡಿ ಇಲ್ಲಿದೆ. ಸೊ ಇಲ್ಲೇನ್ ಮಾಡ್ತೀವಿ, ಫ್ರಂಟ್ ಎಂಡ್ ಅಲ್ಲಿರೋ ಯೂಸರ್ ನೇಮ್, ಫ್ರಂಟ್ ಎಂಡ್ ಅಲ್ಲಿರೋ ಪಾಸ್ವರ್ಡ್ ಎರಡನ್ನೂ ತಗೋತೀವಿ. ಯೂಸರ್ ನೇಮ್ ಪಾಸ್ವರ್ಡ್ ಕಂಪೇರ್ ಮಾಡ್ತೀವಿ. ಯೂಸರ್ ನೇಮ್ ಅಡ್ಮಿನ್ ಆಗಿದ್ದು, ಪಾಸ್ವರ್ಡ್ ಅಡ್ಮಿನ್ ಆಗಿದ್ರೆ ಹೋಮ್ ಪೇಜಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಮತ್ತೆ ವಾಪಸ್ ಇಂಡೆಕ್ಸ್ ಪೇಜ್ಗೆ ಹೋಗು, ಲಾಗಿನ್ ಪೇಜ್ಗೆ. ಬಟ್ ಈ ಸಲ ಏನ್ ಮಾಡ್ಬೇಕು, ಒಂದು ಪ್ಯಾರಾಮೀಟರ್ ಹೋಗಿರುತ್ತೆ RES, ಅದರಲ್ಲಿ ಲಾಗಿನ್ ಫೈಲ್ ಟ್ರೈ ಅಗೈನ್ ಅಂತ ಬರ್ತಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಹಿಂಗೆ. ಸೊ ಕರೆಕ್ಟ್ ಇದ್ರೆ ಹೋಮ್ ಪೇಜಿಗೆ ಹೋಗುತ್ತೆ. ಇದು ಹೋಮ್ ಪೇಜ್. ನಾವಿಲ್ಲಿನೂ ಏನು ಬರ್ದಿಲ್ಲ, ಬರೀಬೇಕಿರುತ್ತೆ. ರಾಂಗ್ ಇತ್ತು ಅಂದ್ರೆ ಏನಾಗುತ್ತೆ, ಮತ್ತೆ ಇಲ್ಲಿಗೆ ಬರುತ್ತೆ. ಈ ಸಲ ಒಂದು ಪ್ಯಾರಾಮೀಟರ್ RES ಅನ್ನೋದು ಬಂದಿರುತ್ತೆ. ಅದಕ್ಕೆ ಈ ಜಿಂಜಾ ಟೆಂಪ್ಲೇಟ್ ಇಂಜಿನ್ ಅಂತೀವಿ, ಇದನ್ನ ಜಿಂಜಾ ಸಿಂಟ್ಯಾಕ್ಸ್ ಇಲ್ಲಿ ಬರ್ದಿ ನೋಡಿ. ಇಫ್ RES ಅನ್ನೋ ಪ್ಯಾರಾಮೀಟರ್ ಇದ್ರೆ ಲಾಗಿನ್ ಫೇಲ್ ಆಗಿದೆ ಅಂತ ಹೇಳಿ ಈ ಮೆಸೇಜ್ ಅನ್ನು ಡಿಸ್ಪ್ಲೇ ಮಾಡ್ತಾರೆ. ಇಷ್ಟ ಆಗಿತ್ತು ನಮ್ಗೆ. ಸೊ ಓಕೆಪ್ಪ, ಈಗ ಲಾಗಿನ್ ಸಕ್ಸಸ್ ಆಗಿದೆ ಅಂದ್ರೆ ಇಲ್ಲಿ ಬಂದಿರ್ತೀವಿ, ಹೋಮ್ page.html ಗೆ ಬಂದಿದ್ದೀವಿ. ಸೊ ಈಗ ಇಲ್ಲಿನ ಪ್ರೋಗ್ರಾಮ್ ನ ಕಂಪ್ಲೀಟ್ ಮಾಡೋಣ. ಸೊ ಮೊದಲನೇ ಚೇಂಜು, ಇಲ್ಲಿ ಟೈಟಲ್ ಅಲ್ಲಿ ಹೋಮ್ ಪೇಜ್ ಅಂತ ಇದೆ, ಇದನ್ನ ನಾನು ಏನಂತ ಕೊಡ್ತೀನಿ, ಪ್ರೆಡಿಕ್ಷನ್ ಫಾರ್ಮ್. ಈಗ ನಾವು ಇಲ್ಲಿ ಪ್ರೆಡಿಕ್ಟ್ ಮಾಡ್ತೀವಿ, ಅದಕ್ಕೆ ಪ್ರೆಡಿಕ್ಷನ್ ಫಾರ್ಮ್ ಅಂತ ಕೊಡ್ತೀನಿ. ಆಮೇಲೆ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ index.html ಅಲ್ಲಿ ಬೂಟ್ ಸ್ಟ್ರ್ಯಾಪ್ ಇಂದ ಒಂದು ಲೈನ್ ಕಾಪಿ ಪೇಸ್ಟ್ ಮಾಡಿದ್ರಿ, ಅದನ್ನ ಇನ್ನೊಂದ್ಸಲ ಇಲ್ಲಿದೆಯಲ್ಲ ಲಿಂಕ್, ಇದನ್ನೇನಂದಿದ್ವಿ ನಾವು, CDN ಅಲ್ವಾ, ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಲಿಂಕ್ ಇದನ್ನ ಕಾಪಿ ಮಾಡ್ಕೊಂಡು ಹೋಮ್ ಪೇಜ್ ಅಲ್ಲಿ ಟೈಟಲ್ ಆದ್ಮೇಲೆ ಹೆಡ್ ಒಳಗಡೆ ಪೇಸ್ಟ್ ಮಾಡೋಣ. ಮಾಡಿ ನೀವು ಇದನ್ನ ಹೋಮ್ page.html ಅಲ್ಲಿ ಶಿಫ್ಟ್ ನಾಟ್ ಕೊಡಿ, HTML ಕೋಡ್ ಬರುತ್ತೆ. ಈ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಏನು ನಾವು CSS ಇಂದ ಇದ್ದಿತ್ತಲ್ಲ ಲಿಂಕ್, ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬಿಡ್ರಿ ಹೋಮ್ ಪೇಜ್ ಅಲ್ಲೂ ಕೂಡ. ಆಮೇಲೆ ಇಲ್ಲಿ ಬಾಡಿಲಿ ಏನೋ ಇದೆ, ಇದನ್ನ ತೆಗೆದು ಬಿಡ್ತೀನಿ, ಬಾಡಿ ಖಾಲಿ ಇರುತ್ತೆ. ಜಸ್ಟ್ ಆ ಲಿಂಕ್ ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಮಾಡಿದ್ರ ಇಷ್ಟು? Yes sir. ಓಕೆ, ಇವಾಗ ಏನ್ ಮಾಡೋಣ, ಮತ್ತೆ index.html ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹೆಡರ್ ಅಂತ ಒಂದು ಸೆಕ್ಷನ್ ಬರೆದು ಅದರಲ್ಲಿ ಒಂದು ಸ್ಕ್ರಾಲ್ ಮಾಡ್ತಾ ಇದ್ವಿ, ಅದನ್ನು ಹಾಕೊಂಡ್ಬಿಡೋಣ. ಇದನ್ನು ಕಾಪಿ ಪೇಸ್ಟ್ ಮಾಡೋಣ. ಇಲ್ಲಿ ಹೆಡರ್ ಅಂತ ಬರ್ತಿದ್ವಲ್ಲ, ಹೆಡರ್ ಒಳಗಡೆ ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್ ಪ್ರಾಜೆಕ್ಟ್ ಅಂತ ಇತ್ತು. ಇದನ್ನ ಹೆಡರ್ ಓಪನ್, ಹೆಡರ್ ಕ್ಲೋಸ್ ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಕಾಪಿ ಮಾಡ್ಕೊತೀನಿ. ಇಲ್ಲಿ ಬಂದು ಬಾಡಿ ಒಳಗಡೆ ಅದನ್ನ ಪೇಸ್ಟ್ ಮಾಡ್ತೀನಿ ನೋಡಿ, ಈ ತರ ಹೆಡರ್ ಒಳಗಡೆ ಇದೆಲ್ಲ ಇರಬೇಕು. ಮಾಡಿ ನೀವು ಇದೇ ತರ.
ಮಾಡಿದ್ರೆ ಎಷ್ಟು? ಡನ್. ಜಸ್ಟ್ ಇಲ್ಲಿ ಇಂಡೆಕ್ಸಿಗೆ ಹೋಗೋದು, ಇಲ್ಲಿರೋದನ್ನ ತಗೊಂಬಂದು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಅಷ್ಟೇನೆ. ಮಾಡಿದ್ದೀರಾ ಎಲ್ಲರೂ ಇಷ್ಟ? ಎಸ್ ಸರ್. ಓಕೆ ಫೈನ್. ಸೊ ಇವಾಗ ಏನ್ ಮಾಡೋಣ, ಇಲ್ಲಿ ಹೆಡರ್ ಆದ್ಮೇಲೆ ಫಸ್ಟ್ ರನ್ ಮಾಡ್ಬಿಡೋಣ. ಇಷ್ಟು ಈ ಕೋಡ್ ರನ್ ಮಾಡೋಣ. ರನ್ ಹೆಂಗ್ ಮಾಡ್ತೀರಾ? ಟರ್ಮಿನಲ್ ಕಂಟ್ರೋಲ್ ಟಿಲ್ಡ್ ಕೊಟ್ರೆ ಟರ್ಮಿನಲ್ಲಿ ಬರ್ತೀರಾ. ಓಕೆ ಫೈನ್. ಮೈ ಎನ್ವೈರನ್ಮೆಂಟ್ ಪೈಥಾನ್ app.py. ರನ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ? ಲೋಕಲ್ ಹೋಸ್ಟ್ 5000 ಇಲ್ಲಿ ಬರುತ್ತೆ. ಯೂಸರ್ ನೇಮ್ ಏನ್ ಕೊಡ್ಬೇಕು ನಾವು? ಅಡ್ಮಿನ್. ಪಾಸ್ವರ್ಡ್ ಅಡ್ಮಿನ್ ಕೊಟ್ಟು ಸಬ್ಮಿಟ್ ಕೊಟ್ರೆ ಹೋಮ್ ಪೇಜಿಗೆ ಬರಬೇಕು. ಬರ್ತಾ ಇದೆ ನೋಡಿ. ನಾನು ಕಾಪಿ ಪೇಸ್ಟ್ ಮಾಡಿದ್ನಲ್ಲ, ಹಾಗಾಗಿ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ವೆಲ್ಕಮ್ ಟು ಕ್ರಾಪ್ ರೆಕಮೆಂಡೇಶನ್. ಚೆಕ್ ಮಾಡಿ ನೀವು ಈ ತರ ಪ್ರಾಜೆಕ್ಟ್ ನ ರನ್ ಮಾಡಿ ಲಾಗಿನ್ ಆಗ್ರಿ. ಅವಾಗ ನಿಮ್ಗೆ ಈ ತರ ಔಟ್ಪುಟ್ ಬರಬೇಕು. ರನ್ ಮಾಡಿ ನೋಡಿ ಹೇಳ್ರಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಇನ್ನೊಮ್ಮೆ ರನ್ ಮಾಡಿ. ಇನ್ನೊಂದ್ಸಲ ರನ್ ಮಾಡೋದು ತೋರಿಸ್ದಾ? ಎಸ್ ಸರ್. ತಡ್ರಿ ನೋಡಿ. ರನ್ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗಿ ಟರ್ಮಿನಲ್ ಅಂತಿರುತ್ತೆ. ಅಲ್ ಸರ್, ಅಲ್ಲಿ ಬ್ರೌಸರ್ ನಲ್ಲಿ ಸರ್. ಬ್ರೌಸರ್ ಅಲ್ಲ, ಕ್ರೋಮ್. ಕ್ರೋಮ್. ಓಕೆ ಫೈನ್. ಒಂದು ನಿಮಿಷ ತಡ್ರಿ, ನಾನು ಕ್ಲೋಸ್ ಮಾಡಿದೆ. ಪೈಥಾನ್ app.py ಕೊಡ್ಬೇಕು. ಏನಪ್ಪ ಎರರ್ ಬಂತ? ತಡ್ರಿ ಕಮಾಂಡ್ ಪ್ರಾಂಪ್ಟ್. ಮೈ ಎನ್ವೈರನ್ಮೆಂಟ್ ಪೈಥಾನ್ app.py ಬಂತಾ? ಸೊ ನೀವು ಕ್ರೋಮ್ ಅಲ್ಲಿ ಹೋಗಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಲೋಕಲ್ ಹೋಸ್ಟ್ LOCALHOST ಲೋಕಲ್ ಹೋಸ್ಟ್ :5000 ಲೋಕಲ್ ಹೋಸ್ಟ್ :5000 ಅಂತ ಕೊಟ್ರೆ ಹಿಂಗ್ ಬರುತ್ತೆ. ಓಕೆ ನೋಡ್ರಿ, ಬರ್ತಿದ್ಯಾ ಹಿಂಗೆ? ಎಸ್ ಸರ್. ಇವಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ. ನಾವೇನ್ ಕೊಟ್ಟಿದ್ವಿ? ಅಡ್ಮಿನ್ ಕೊಟ್ಟಿದ್ವಿ. ಸಬ್ಮಿಟ್ ಮಾಡ್ರಿ. ಈ ತರ ಬರಬೇಕು. ಓಕೆ ಎಸ್ ಸರ್. ಬಂದಿದ್ಯಾ ಎಲ್ಲರಿಗೂ ಇಷ್ಟು? ಎಸ್ ಸರ್. ಸೊ ಇವಾಗ ಏನ್ ಮಾಡೋಣ? ಈಗ ನೆಕ್ಸ್ಟ್ ಈ ಪೇಜ್ ಅಲ್ಲಿ, ಹೋಮ್ ಪೇಜ್ ಅಲ್ಲಿ ಇಲ್ಲೊಂದು BR ಕೊಡಿ. BR ಅಂದ್ರೆ ಲೈನ್ ಬ್ರೇಕ್ ಅಂತ ಒಂದು ಲೈನ್ ಇಂಟ್ರೊಡ್ಯೂಸ್ ಆಗುತ್ತೆ. ಇದ್ರೊಳಗಡೆ ಒಂದು ಡಿವಿಷನ್ ಟ್ಯಾಗ್ ತಗೊಳ್ಳೋಣ. ಅದರಲ್ಲಿ ನಮ್ಮ ಫ್ರಂಟ್ ಎಂಡ್ ಫೀಲ್ಡ್ಸ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅದಕ್ಕೆ ನಾವು ಲಾಸ್ಟ್ ಟೈಮ್ ಬರೆದಿದ್ವಲ್ಲ ಅದೇ ತರನೇ .container ಅಂತ ಬರೀರಿ. ಒಂದು ಡಿವಿಷನ್ ಟ್ಯಾಗ್ ಕ್ರಿಯೇಟ್ ಆಗುತ್ತೆ. div class is equal to container. ಸೊ ಹಿಂಗೆ ಬರುತ್ತೆ. ಓಕೆ, ಸೊ ಇದ್ರೊಳಗಡೆ ಒಂದು H2 ಯೂಸ್ ಮಾಡೋಣ. ಇಲ್ಲಿ ಹೇಳೋಣ input the parameters for prediction ಕೊಡ್ರಿ. ಈ ತರ ಬರೀರಿ. ಡಿವಿಷನ್ ತಗೊಳ್ಳಿ. ಹೆಂಗ್ ತಗೋಬೇಕು? .container ಅಂತ ಬರೆದು ಎಂಟರ್ ಕೊಟ್ರೆ ಸಾಕು, ಅದೇ ಆಟೋಮೆಟಿಕ್ ಕ್ರಿಯೇಟ್ ಮಾಡುತ್ತೆ ಡಿವಿಷನ್ ಟ್ಯಾಗ್ ಅನ್ನ. ಅದರೊಳಗಡೆ H2 ಸೈಜ್, ಹೆಡರ್ ಸೈಜ್ ಯೂಸ್ ಮಾಡಿಕೊಂಡು ಈ ಸ್ಟೇಟ್ಮೆಂಟ್ ಅನ್ನ ಬರೀರಿ. ಇನ್ಪುಟ್ ದ ಪ್ಯಾರಾಮೀಟರ್ಸ್ ಫಾರ್ ಪ್ರಿಡಿಕ್ಷನ್ ಅಂತ ಕೊಡಿ.
ಆಯ್ತಾ ಎಷ್ಟು? ಎಸ್ ಸರ್. ಓಕೆ, ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಸ್ಟೆಪ್ಸ್? ಎಸ್ ಸರ್. ಓಕೆ. ಸೊ ಈಗ ನಾವೊಂದು ಫಾರ್ಮ್ ಡಿಸೈನ್ ಮಾಡ್ತಿದೀವಿ ಅಂದ್ರೆ ರೂಲ್ಸ್ ಏನು? ಫಸ್ಟ್ ಫಾರ್ಮ್ ಟೈಪ್ ತಗೋಬೇಕು. ಅದಕ್ಕೆ ಫಾರ್ಮ್ ಹಿಂಗ್ ತಗೋಬೇಕು ಮಾಡಿ, ಈ ತರ ಫಾರ್ಮ್ ಆಕ್ಷನ್ ಇಸ್ ಈಕ್ವಲ್ ಟು, ಇದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನೀವು ಫಾರ್ಮ್ ಅಂತ ಬರೆದು ಎಂಟರ್ ಕೊಟ್ರೆ. ಇಷ್ಟು ಮಾಡ್ಬೇಕು. ಸೊ ಫಾರ್ಮ್ ಒಳಗಡೆ ನಿಮ್ಗೆ ಏನ್ ಬೇಕು? ಟೇಬಲ್ ಬೇಕು. ಅದಕ್ಕೆ ಟೇಬಲ್ಗೆ ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡ್ಬಿಡ್ಬೇಕು. ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್ ಅಂತ ಕೊಡ್ಬೇಕು. ಎಷ್ಟು ಮಾಡಿ, ಫಸ್ಟ್ ಡಿವಿಷನ್ ತಗೊಂಡ್ವಿ, ಅದರಲ್ಲಿ H2 ಬರೆದ್ವಿ, ಅದಾದ್ಮೇಲೆ ಫಾರ್ಮ್, ಅದಾದ್ಮೇಲೆ ಟೇಬಲ್ಗೆ ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್ ಅಂತ ಕೊಡ್ಬೇಕು. ಮಾಡಿದ್ರೆ ಎಷ್ಟು? ಎಸ್ ಸರ್. ನೋಡಿ, ಇವಾಗ ನಮಗೆ ಟೇಬಲ್ ಒಳಗಡೆ ಎಷ್ಟು ರೋಸ್ ಇರಬೇಕು ಅಂದ್ರೆ ನಮ್ ಡೇಟಾ ಸೆಟ್ ಅಲ್ಲಿ ಎಷ್ಟು ಆಟ್ರಿಬ್ಯೂಟ್ಸ್ ಇದೆ ಅಂತ ನೋಡ್ಕೋಬೇಕು. ನೋಡಿ, ಇಲ್ಲಿ ಒಂದ್ಸಲ ನಿಮಗೆ ಡೇಟಾ ಸೆಟ್ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಏನಿದೆ? ಎನ್ ಅಂದ್ರೆ ಏನು? ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್. ಒಟ್ಟು ಎಷ್ಟಿದೆ? 2, 4, 6, 7 ಇದೆ. ಸೊ 7 ಆಟ್ರಿಬ್ಯೂಟ್ಸ್ ಇದಾವೆ. ಸೊ ಅವಾಗ ನಿಮ್ಗೆ ಏನ್ ಬೇಕು? 7 ರೋಸ್ ಬೇಕು. ನಾನು ಎಲ್ಲದನ್ನು ಬರೆಯಲ್ಲ, ಒಂದು ಬರಿತೀನಿ, ಉಳಿದಿದ್ದನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಅದಕ್ಕೆ ನೀವು ಇದನ್ನೊಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಹೆಂಗ್ ಬರೆಯೋದು ಅಂತೇಳಿ. ಸೊ ಟೇಬಲ್ ಬರ್ಕೊಂಡ್ಮೇಲೆ ಒಂದ್ಸಲ TR ಒಂದ್ಸಲ ನೋಡ್ಕೊಳ್ಳಿ ನೀವು. TR ಅಂತ ಬರೆದ್ರೆ ಹಿಂಗ್ ಬಂದ್ಬಿಡುತ್ತೆ. ಆಮೇಲೆ TD, ಇದರಲ್ಲಿ ನೈಟ್ರೋಜನ್ ಅಂತ ಬರುತ್ತೆ. TD ಓಪನ್, TD ಕ್ಲೋಸ್. ಅದೇ ತರ ಇನ್ನೊಂದು TD. ಇದ್ರೊಳಗಡೆ ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕೀಗ ನಿಮ್ಗೆ ನೈಟ್ರೋಜನ್ಗೆ. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್, ನೇಮ್ ಇಸ್ ಈಕ್ವಲ್ ಟು ಎನ್ ಅಂತ ಕೊಡೋಣ ಸಾಕು. ಫುಲ್ ನೈಟ್ರೋಜನ್ ಅಂತ ಟೈಪ್ ಮಾಡೋದು ಬೇಡ. ನೇಮ್ ಇಸ್ ಈಕ್ವಲ್ ಟು ಎನ್. ಆಮೇಲೆ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಟ್ರೂ. ಅಂದ್ರೆ ಏನರ್ಥ? ಮ್ಯಾಂಡೇಟರಿ ಫೀಲ್ಡ್. ಇನ್ಪುಟ್ ಟೈಪ್ ಟೆಕ್ಸ್ಟ್, ನೇಮ್ ಎನ್, ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಟ್ರೂ. ಬರೀರಿ ಇಷ್ಟು. ಇದು ಒಂದು ರೋ ಮಾಡಿ. ಒಂದು ರೋ ಬರ್ದ್ಬಿಟ್ರೆ ಇದನ್ನ 7 ಟೈಮ್ಸ್ 6 ಟೈಮ್ಸ್ ಕಾಪಿ ಪೇಸ್ಟ್ ಮಾಡಬೇಕು. ಫಸ್ಟ್ ಇದನ್ನ ಬರೀರಿ. TR open, TR close. In between we have 2D. First TD represents the first column. It has a label. Then second TD has text box. ಈ ತರ ಮಾಡಿ. ಮಾಡಿದ್ರೆ ಎಷ್ಟು? ಆಯ್ತಾ? ಇಷ್ಟು ಬರದ್ರ ಈ ರೋನ? ಎಸ್ ಮಾಡಿದಿರಾ ಇದು? ಓಕೆ. ಇವಾಗ ಏನಂದ್ರೆ ಇದನ್ನೇ ಕಾಪಿ ಪೇಸ್ಟ್. ಎನ್ ಆದ್ಮೇಲೆ ಏನಿದೆ? ಪಿ ಅಂದ್ರೆ ಏನು? ಫಾಸ್ಫರಸ್. ಕಾಪಿ ಪೇಸ್ಟ್. ಇಲ್ಲಿ ನೈಟ್ರೋಜನ್ ಜಾಗದಲ್ಲಿ ಫಾಸ್ಫರಸ್ ಅಂತ ಬರೀ. ಫಾಸ್ಫರಸ್. ನೇಮ್ ಇಸ್ ಈಕ್ವಲ್ ಟು ಪಿ. ಸೊ ಮುಗಿತು. ನೇಮ್ ಚೇಂಜ್ ಮಾಡೋದು ಮರಿಬೇಡಿ. ಪಿ ನೈಟ್ರೋಜನ್, ಫಾಸ್ಫರಸ್, NPK. ಕೆ ಅಂದ್ರೆ ಪೊಟ್ಯಾಷಿಯಂ. ಇನ್ನೊಂದು ಕಾಪಿ ಪೇಸ್ಟ್. ಪೊಟ್ಯಾಷಿಯಂ. NPK. ಇದರ ಹೆಸರು ಕೆ. NPK. ಆಯ್ತು. ಇದಾದ್ಮೇಲೆ ಏನಿದೆ? ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ.
ನೋಡಿ ಟೆಂಪರೇಚರ್ ಬರೀತೀವಿ, ಪೇಸ್ಟ್ ಟೆಂಪರೇಚರ್. ಇಲ್ಲಿ ನೇಮ್ ಏನಂತ ಕೊಡೋಣ, ಟೆಂಪ್, ಶಾರ್ಟ್ ಟೆಂಪ್. ಇದು ನೆನ್ಪಿಟ್ಕೋಬೇಕು, ಇಲ್ಲಿ ನೇಮ್ ನೀವೇನ್ ಬರೀತೀರೋ ಅದನ್ನೇ ನೆಕ್ಸ್ಟ್ ಯೂಸ್ ಮಾಡೋದು. ಇಲ್ಲಿ ಬರ್ದಿದ್ದು ನೆಕ್ಸ್ಟ್ ಬರೆಯೋದು ತಪ್ಪಾಗಬಾರ್ದು, ಗೊತ್ತಿರ್ಬೇಕು ನಿಮಗೆ. NPK ಆಯ್ತು, ಈಗ ಟೆಂಪ್ ಅಂತ ಕೊಟ್ಟಿನಿ ನೇಮ್. ಇಲ್ಲಿ ಏನಾದ್ರೂ ಬರೀರಿ, ಇದಕ್ಕೂ ಸಂಬಂಧ ಇಲ್ಲ, ನೇಮ್ ಇಂಪಾರ್ಟೆಂಟ್. ಟೆಂಪರೇಚರ್ ಆದ್ಮೇಲೆ ಹ್ಯೂಮಿಡಿಟಿ. ಇಲ್ಲಿ ಏನ್ ಬದಲು HUM. NPK ಟೆಂಪರೇಚರ್, ಹ್ಯೂಮಿಡಿಟಿ, pH. ಇದು ಕೂಡ pH. ನೆಕ್ಸ್ಟ್ ರೈನ್ಫಾಲ್. ಇಲ್ಲಿ ರೈನ್ ಅಂತ ಕೊಡಿ. ಓಕೆ, ಸೊ ಇನ್ನೊಂದು ತಗೊಂಡ್ಬಿಡೋಣ. ರೋ ಒಂದರಲ್ಲಿ ರೀಸೆಟ್ ಬಟನ್, ಇನ್ನೊಂದರಲ್ಲಿ ಸಬ್ಮಿಟ್ ಬಟನ್. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ರೀಸೆಟ್, ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಡೇಂಜರ್. ಇನ್ನೊಂದರಲ್ಲಿ input type is equal to submit, class is equal to button primary. ನೋಡ್ರಿ ಈ ತರ ಇರುತ್ತೆ. ಒಂದ್ಸಲ ನೀವು ರನ್ ಮಾಡ್ಬಿಡ್ತೀನಿ ತಡ್ರಿ, ಒಂದು ಐಡಿಯಾ ಬರುತ್ತೆ ಹೆಂಗ್ ಕಾಣಿಸ್ಬೇಕದು. ಹಿಂಗಿದೆ, ರಿಫ್ರೆಶ್, ಕಂಟಿನ್ಯೂ. ನೋಡ್ರಿ ಹಿಂಗ್ ಕಾಣಿಸ್ಬೇಕು. ಇನ್ಪುಟ್ ದ ಪ್ಯಾರಾಮೀಟರ್ಸ್ ಫಾರ್ ಪ್ರೆಡಿಕ್ಷನ್: ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ರೀಸೆಟ್ ಮತ್ತೆ ಸಬ್ಮಿಟ್ ಬಟನ್. ಹಿಂಗ್ ಕಾಣಿಸ್ಬೇಕು. ಮಾಡಿ ನೋಡಿ ನೀವು ಕೂಡ. ಸಿಂಪಲ್, ಒಂದ್ ಬರಿಬೇಕು, ಕಾಪಿ ಪೇಸ್ಟ್ ಮಾಡ್ಕೊಂತ ಹೋಗ್ಬೇಕು. ಲಾಸ್ಟ್ ಇದ್ರಲ್ಲಿ ಮಾತ್ರ ಈ ತರ ಇರ್ಬೇಕು, ಲಾಸ್ಟ್ನೇ ರೋ ಇದು. ಇನ್ಪುಟ್ ಟೈಪ್ ರೀಸೆಟ್. ಹ್ಯೂಮಿಡಿಟಿ ಇಂದ ತೋರಿಸಿ ಸರ್. ಏನಮ್ಮ? ಹ್ಯೂಮಿಡಿಟಿ ಇಂದ ನೇಮ್ ಏನೇನ್ ಹಾಕಿರ್ ತೋರಿಸ್ರಿ. ಏನಿಲ್ಲ, ನೋಡ್ರಿ ಮೊದಲ್ ಮೂರನೇದಕ್ಕೆ NPK ಆಯ್ತಾ. ನೋಡ್ರಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಮೊದಲನೇ ಟೆಕ್ಸ್ಟ್ ಬಾಕ್ಸ್ ಹೆಸರು N, ಎರಡನೇ ಟೆಕ್ಸ್ಟ್ ಬಾಕ್ಸ್ ಹೆಸರು P, ಮೂರನೇದು K, ನಾಲ್ಕನೇದು ಟೆಂಪ್, ಓಕೆ, ಐದನೇದು HUM ಶಾರ್ಟ್ ಆಗಿ, ಆಮೇಲೆ ಇದು pH ಆರನೇದು, ಏಳನೇದು ರೈನ್. ನೋಡ್ರಿ ಹಿಂಗಿದೆ, NPK ಟೆಂಪ್ HUM pH ರೈನ್, ಈ ತರ ಕೊಟ್ಟಿದ್ದೀನಿ ಹೆಸರು. ನೆಕ್ಸ್ಟ್ ರೈನ್ಫಾಲ್ ಆದ್ಮೇಲೆ ತೋರಿಸಿ. ರೈನ್ಫಾಲ್ ಆದ್ಮೇಲೆ ನೋಡ್ರಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿ, TD ಓಪನ್ TD ಕ್ಲೋಸ್ ಒಳಗಡೆ ಇನ್ಪುಟ್ ಟೈಪ್ ರೀಸೆಟ್, ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಡೇಂಜರ್. ಒಂದು ರೀಸೆಟ್ ಅನ್ನೋ ಬಟನ್ ಬರುತ್ತೆ. ಇನ್ನೊಂದು TD ಒಳಗಡೆ ಇನ್ಪುಟ್ ಟೈಪ್ ಸಬ್ಮಿಟ್, ಕ್ಲಾಸ್ ಇಸ್ ಈಕ್ವಲ್ ಟು ಬಟನ್ ಪ್ರೈಮರಿ. ಅಲ್ಲೂ ಬಟನ್, ಇಲ್ಲೂ ಬಟನ್, ಒಂದು ರೀಸೆಟ್ ಬಟನ್, ಒಂದು ಸಬ್ಮಿಟ್ ಬಟನ್, ಅಷ್ಟೇ ವ್ಯತ್ಯಾಸ. ರನ್ ಆಯ್ತು ಸರ್. ಬಂದಿದ್ರಾ? ಓಕೆ, ಸರ್. ಎಲ್ಲರಿಗೂ ಇಷ್ಟ ಬಂತ? ಎಲ್ಲರೂ ಟ್ರೈ ಮಾಡಿದ್ರ? ಭಾವನಾ, ಕಾರ್ತಿಕ್,
ಮಾಡ್ತಾ ಇದ್ದೀರಾ ಎಲ್ಲರೂ? ಎಸ್ ಸರ್. ನೋಡಿ ಇದರಲ್ಲಿ ಈ ಡಿವಿಷನ್ಗೆ ಒಂದು ಸ್ವಲ್ಪ ಚೇಂಜ್ ಮಾಡೋಣ. ಇಲ್ಲಿ ಕಂಟೈನರ್ ಇದೆಯಾ, ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ವಿಡ್ತ್ ಕೊಡ್ಬೋದು. ಕಾಲ್ MD6. ನಿಮ್ಗೆ ಏನಾದರೂ ಕಲರ್ ಬೇಕಿದ್ರೆ ಕೊಡಿ, BG ಏನಾದರೂ ಕಲರ್, ಸಕ್ಸಸ್. ಈಗೇನಾಗುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಮತ್ತೆ ವಿಡ್ತ್ ನೋಡ್ರಿ ಈ ತರ ಕಾಣುತ್ತೆ. ಬೇಕಿದ್ರೆ ಮಾಡಿ, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ನಾಟ್ ನೆಸೆಸರಿ. ಇಷ್ಟ ಆಯ್ತು, ಓಕೆ. ಸಕ್ಸಸ್ ಕಲರ್ ವೈಟೇ ಇರಲಿ ಬಿಡಿ, ಬ್ಯಾಕ್ಗ್ರೌಂಡ್ ಏನು ಬೇಡ. ಬೆಟರ್ ಹಿಂಗೆ ಇರಲಿ. ಇಷ್ಟ ಆಗಿದೆಯಲ್ವಾ ಈಗ ಎಲ್ಲರದು? ಓಕೆ ನೋಡಿ, ಇವಾಗ ಏನು ಮಾಡ್ರಿ, ಇಲ್ಲಿ ಫಾರ್ಮ್ ಇದೆಯಲ್ಲ, ಫಾರ್ಮ್ ಆಕ್ಷನ್ ಖಾಲಿ ಇದೆ, ಇದ್ರೊಳಗಡೆ /predict ಅಂತ ಕೊಡಿ, /predict. ಆಮೇಲೆ ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್ ಮಾಡ್ರಿ ಚೇಂಜಸ್. ಫಾರ್ಮ್ ಆಕ್ಷನ್ ಈಕ್ವಲ್ಸ್ /predict. /predict ಅಂದ್ರೆ ಏನು ಹೇಳಿ, ಅದು ಒಂದು ರೂಟ್ ನೇಮ್, ಆ ರೂಟ್ ಅನ್ನ ಬರೀಬೇಕು ನಾವು. ಆಮೇಲೆ ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್. ಮಾಡ್ರಿ ಈ ಚೇಂಜಸ್. ಇದು ಬಿಟ್ಬಿಡಿ, ಕಂಟೈನರ್ ಇದೆ ಅಂತೆಲ್ಲ ಕೆಡಿಸ್ಕೊಬಿಡಿ, ಇಗ್ನೋರ್ ಇಟ್. ಇದು ಮಾಡಿ, ಫಾರ್ಮ್ ಆಕ್ಷನ್ ಇಸ್ ಈಕ್ವಲ್ ಟು ಪ್ರೆಡಿಕ್ಟ್, ಮೆಥಡ್ ಇಸ್ ಈಕ್ವಲ್ ಟು ಪೋಸ್ಟ್. ಬರ್ದಿರಾ ಇವೆರಡನ್ನು? ಎಸ್ ಸರ್. ಹಾ, ಇದ್ರ ಅರ್ಥ ಏನು, ನೀವು ಒಂದು ರೂಟ್ ಬರೀಬೇಕು, ಅದ್ರ ಹೆಸರು ಏನಂತ ಇರಬೇಕು, ಪ್ರೆಡಿಕ್ಟ್ ಅಂತ. ಅದು ಯಾವಾಗ ಕಾಲ್ ಆಗುತ್ತೆ, ನೀವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ರೆ ಕಾಲ್ ಆಗುತ್ತೆ. ಅದಕ್ಕೆ ಈಗ ಏನ್ ಮಾಡಬೇಕು, ಇಲ್ಲಿ ಬನ್ನಿ, app.py ಬರ್ರಿ. ಇಲ್ಲಿ ಮೇಲ್ಗಡೆ ಒಂದು ರೂಟ್ ಬರೆಯೋಣ. ಇಲ್ಲಿ ಹೆಂಗ್ ಬರ್ತೀವಲ್ಲ, ಈ ಲಾಗಿನ್ ಹೆಂಗ್ ಬರ್ತೀವೋ ಅದೇ ತರನೇ ಬರೀಬೇಕು. ಇಲ್ಲಿ ನೋಡಿ ಹೆಂಗ್ ಬರೀತೀರಾ, @app.root. ರೂಟ್ ಹೆಸರೇನು, /predict. ಇದಕ್ಕೂ ಫಾರ್ಮ್ ಬರೋದ್ರಿಂದ ಮೆಥಡ್ಸ್ ಇಸ್ ಈಕ್ವಲ್ ಟು ಗೆಟ್ ಪೋಸ್ಟ್. ಇದರ ಕೆಳಗಡೆ ಡೆಫ್ ಪ್ರೆಡಿಕ್ಟ್ ಪಾಸ್. ಹಿಂಗ್ ಬರ್ಕೊಳ್ಳಿ, ಈ ತರ ರೂಟಿಂಗ್ ಬರೀಬೇಕು. ಈ ತರ ಬರಿತಾ ಇರ್ಬೇಕಾದ್ರೆ ನಮಗೆ ಎರರ್ಸ್ ಬಂದು ಸ್ಟಾಪ್ ಆಗಿರುತ್ತದು. ಆಮೇಲೆ ನಾವು ಮತ್ತೆ ರೀರನ್ ಮಾಡೋಣ ಅಂತೆ ಪ್ರೋಗ್ರಾಮ್. ಸೊ ಪಾಸ್ ಅಂತ ನಾವು ಟೆಂಪ್ರರಿ ಆಗಿ ಬರಿತೀವಿ. ಪಾಸ್ ಅಂದ್ರೆ ಜಸ್ಟ್ ಇಟ್ ಇಸ್ ಅನ್ ಎಂಪ್ಟಿ ಸ್ಟೇಟ್ಮೆಂಟ್, ಡೂ ನಥಿಂಗ್ ಸ್ಟೇಟ್ಮೆಂಟ್. ಸೊ ಪ್ರೆಡಿಕ್ಟ್ ಅಂತ ಫಂಕ್ಷನ್ ಇದೆ, ಅದರೊಳಗಡೆ ಪಾಸ್ ಅಂತ ಒಂದು ಸ್ಟೇಟ್ಮೆಂಟ್ ಪ್ಲೇಸ್ ಹೋಲ್ಡರ್ ಆಗಿ. ಆಯ್ತಾ, ಇದು ಬರ್ದಿದ್ದೀರಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಈಗ. ಸೊ ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ನೀವು ಫ್ರಂಟ್ ಎಂಡ್ ಅಲ್ಲಿರೋ ಎಲ್ಲ ಪ್ಯಾರಾಮೀಟರ್ಸ್ ಅನ್ನ ಫೆಚ್ ಮಾಡಬೇಕು. ಅದಕ್ಕೆ ಪಾಸ್ ತೆಗಿತೀನಿ ನೋಡಿ, ನಾನು ನಿಮ್ಗೆ ಹೇಳಿದ್ದೆ ನೇಮ್ ನೆನ್ಪಿಟ್ಕೊಳ್ಳಿ ಅಂತ. ಅಲ್ಲಿ n ಅಂತ ಇತ್ತು, ಅದಕ್ಕೆ n ಇಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಫಾರ್ಮ್. ಅಲ್ಲಿ ಹೆಸರು ಹೆಂಗ್ ಕೊಟ್ಟಿದ್ವಿ, n ಹಂಗೆ ಬರಿಬೇಕು. n ನೆಕ್ಸ್ಟ್ ಏನ್ ಬರಿಬೇಕು ಹೇಳಿ, p k temp
ಹ್ಯೂಮಿಡ್ HUM, ರೈನ್ PH ಅದೇ ತರ ಬರೆಯುವ. ಇವನ್ ಬರದ್ನ ಇದನ್ನೇ ಕಾಪಿ ಪೇಸ್ಟ್ ಮಾಡ್ತೇನೆ. ಕಾಪಿ ಪೇಸ್ಟ್ ಎನ್ ಆಯ್ತಾ. ಈಗ ಪಿ, ಎನ್ ಆದ್ಮೇಲೆ ಪಿ, ಆಮೇಲೆ ಕೆ, NPK, ಆಮೇಲೆ ಟೆಂಪ್, ಹ್ಯೂಮಿಡಿಟಿ HUM, ಆಮೇಲೆ ಏನು ಹೇಳಿ PH, ಆಮೇಲೆ ರೈನ್, ಹ್ಮ್ 7 ಇರ್ಬೇಕು. 2 4 6 7 ಕರೆಕ್ಟ್ ಇದೆ ನೋಡಿ. ಈ ತರ ಬರೀರಿ. NPK, ಟೆಂಪರೇಚರ್, ಹ್ಯೂಮಿಡಿಟಿ, PH, ರೈನ್, ಈ ತರ ಬರ್ಕೊಳ್ಳಿ. ಸೊ ಈ ಲೈನ್ಸ್ ಬರೀತಾ ಇರೋ ಉದ್ದೇಶ ಏನು, ನೀವು ಫ್ರಂಟ್ ಎಂಡ್ ಅಲ್ಲಿ ಏನ್ ಟೈಪ್ ಮಾಡಿದಿರೋ ಆ ಎಲ್ಲ ವ್ಯಾಲ್ಯೂಸ್ ನ ಫೆಚ್ ಮಾಡ್ತಾ ಇದೀವಿ. ಟೆಸ್ಟ್ ಡೇಟಾ ನೀವು ಕೊಡ್ತಾ ಇರೋ ಫೀಲ್ಡ್ ಇನ್ಫಾರ್ಮೇಶನ್, ವೆದರ್ ಇನ್ಫಾರ್ಮೇಶನ್ ನ ತಗೊಂಡು ಪ್ರೆಡಿಕ್ಷನ್ ಮಾಡ್ಬೇಕು ನಾವು. ಒಂದ್ ಲೈನ್ ಬರೆದು ಎಲ್ಲ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ಬೇಕು. ಮಾಡಿದ್ರೆ ಎಷ್ಟು ಆಯ್ತಾ ಇದು? ಎಸ್ ಸರ್. ಓಕೆ, ಈಗ ನೀವೇನ್ ಮಾಡಬೇಕು, numpy ಅಂತ ಒಂದು ಪ್ಯಾಕೇಜ್ ಬೇಕು, ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ numpy as np, ಆಮೇಲೆ joblib ಬೇಕು, ಇಂಪೋರ್ಟ್ joblib. ಇಲ್ಲಿ ನಿಮ್ಮ ಮಾಡೆಲ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಅದರಿಂದ ಹೆಸರು ನೋಡ್ಕೊಳ್ಳಿ, knn model.pickle. ಅದನ್ನ ಲೋಡ್ ಮಾಡ್ಕೋಬೇಕು. model is equal to joblib dot load knn model.pickle. ಬರೀರಿ 3 ಲೈನ್ಸ್ ಬರೀರಿ. import numpy as np, import joblib, joblib dot load knn model.pickle. ಅದನ್ನ ಮಾಡೆಲ್ ಒಳಗಡೆ ಸ್ಟೋರ್ ಮಾಡ್ಕೋಬೇಕು. ಈ 3 ಲೈನ್ಸ್ ಬರೀರಿ. ಮಾಡಿದ್ರ 3 ಲೈನ್ಸ್?
ಎಸ್, ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲರೂ? ಎಸ್ ಸರ್. ಓಕೆ, ಕಾರ್ತಿಕ್ ಮಾಡ್ತಾ ಇದ್ದೀರಾ ವರ್ಕು? ಎಸ್ ಸರ್. ಭಾವನಾ ಬಂತಾ ನಿಮಗೆ? ಎಸ್ ಸರ್. ಈ 3 ಲೈನ್ಸ್ ಬರೆದ್ರಾ ಇವಾಗ? ಇಂಪೋರ್ಟ್ numpy as np, import joblib, model is equal to joblib dot load. ಇದು 3 ಬರ್ದಿದ್ದೀರಾ ಎಲ್ಲರೂ? ವೇಟ್ ಸರ್. ಓಕೆ, ವೇಟ್ ಅಂದ್ರ ಅಥವಾ ಏನಂದ್ರಿ? ವೇಟ್ ಅಂದೆ. ಓಕೆ ಓಕೆ ಫೈನ್, ಮಾಡಿ. ಓಕೆ ಸರ್. ಓಕೆ ಡನ್. ನೋಡಿ ಈಗ ಇದಿಷ್ಟ ಆಯ್ತು. ಈಗ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ಈಗ ಫ್ರಂಟ್ ಎಂಡ್ ಇಂದ ಕೊಟ್ಟಿರೋ ಎಲ್ಲ ಡೇಟಾ ನಮ್ಮ ಹತ್ರ ಇದೆ. ನಾವೇನ್ ಮಾಡ್ಕೋಬೇಕು, ಈಗ ಒಂದು ಟೆಸ್ಟ್ ಡೇಟಾ ಕ್ರಿಯೇಟ್ ಮಾಡಬೇಕು numpy array ಫಾರ್ಮ್ಯಾಟ್ ಅಲ್ಲಿ. ಅದಕ್ಕೆ ನೋಡಿ, ಟೆಸ್ಟ್ ಡೇಟಾ is equal to np ಡಾಟ್ ಅರೇ ಅಂತ ಹಿಂಗೆ ಬರೀಬೇಕು. np ಡಾಟ್ ಅರೇ ಅಂತ ಬರೆದು ಹಿಂಗೆ ಪ್ಯಾರಂಥೆಸಿಸ್ ಹಾಕ್ಬೇಕು. ಪ್ಯಾರಂಥೆಸಿಸ್ ಹಿಂಗಿದೆ ಅರೇ. ಸೊ ಈ ಪ್ಯಾರಂಥೆಸಿಸ್ ಒಳಗಡೆ 2 ಸ್ಕ್ವೇರ್ ಬ್ರಾಕೆಟ್ ಈ ತರ ಮಲ್ಟಿ ಡೈಮೆನ್ಷನಲ್ ಅರೇ ಮಾಡ್ಕೋಬೇಕು. ಇದರಲ್ಲಿ ಕರೆಕ್ಟ್ ಆರ್ಡರ್ ಅಲ್ಲಿ ನಮ್ಮ ವ್ಯಾಲ್ಯೂಸ್ ನ ಹಾಕ್ಬೇಕು. n p k ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ ಈ ತರ ಮಾಡ್ಕೋಬೇಕು. ಇದು ನಿಮ್ಮ ಟೆಸ್ಟ್ ಡೇಟಾ ಆಯ್ತು. ಓಕೆ, ಹಿಂಗ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ ನೀವು, ಆಮೇಲೆ ಬರೀರಿ. ಆಮೇಲೆ ಪ್ರೆಡಿಕ್ಷನ್ಗೆ ಹೋಗ್ಬೇಕು. ಪ್ರೆಡಿಕ್ಷನ್ ಇಸ್ ಈಕ್ವಲ್ ಟು ನಮ್ಮ ಮಾಡೆಲ್ ಇದರಲ್ಲಿದೆ, ಮಾಡೆಲ್ ಅಲ್ಲಿದೆ ಡಾಟ್ ಪ್ರೆಡಿಕ್ಟ್. ಯಾರನ್ನು ಕೊಡಬೇಕು? ಟೆಸ್ಟ್ ಡೇಟಾ ಕೊಡಬೇಕು. ಸೊ ಅವಾಗ ಏನಾಗುತ್ತೆ, ಅದು ಪ್ರೆಡಿಕ್ಷನ್ ಮಾಡಿ ಆನ್ಸರ್ ಬಂದಿದ್ದು ಪ್ರೆಡಿಕ್ಷನ್ ಅಲ್ಲಿ ಇರುತ್ತೆ. ಅದನ್ನ ಫೆಚ್ ಮಾಡ್ಕೊಳಕ್ಕೆ ನೀವು ಇಲ್ಲಿ ಈಗ ರಿಸಲ್ಟ್ ಏನ್ ಬರುತ್ತೆ, RESULT, result is equal to f recommended crop is RECO recommended crop is ಅಂತ ಬರೆದು ಪ್ರೆಡಿಕ್ಷನ್ ಆಫ್ 0 ಅಂತ ಹಿಂಗೆ ಕೊಡಬೇಕು. ಇದರಲ್ಲಿ ಇರುತ್ತೆ ಪ್ರೆಡಿಕ್ಷನ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅಲ್ಲಿ ಇರುತ್ತೆ, ಅದನ್ನ ತಗೊಳಕ್ಕೆ ಏನ್ ಬರೀಬೇಕು, ಪ್ರೆಡಿಕ್ಷನ್ ಆಫ್ 0 ಅಂತ ಬರೀಬೇಕು. ನೋಡಿ ಇಲ್ಲಿ ಎಫ್ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಇದರಲ್ಲಿ ಇರುತ್ತೆ, ರಿಸಲ್ಟ್ ಅಲ್ಲಿ ಇರುತ್ತೆ. ಸೊ ನಾವು ಏನ್ ಮಾಡೋಣ, ಇದನ್ನ ಈ ರಿಸಲ್ಟ್ ಬಂದಿದ್ದ ರಿಸಲ್ಟ್ ಅನ್ನ ನಾವು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ರಿಸಲ್ಟ್ ಪ್ರಿಂಟ್ ಮಾಡೋಣ. ಆಮೇಲೆ ಇಲ್ಲಿ ರಿಟರ್ನ್ ಡನ್, ಡಬಲ್ ಕೋಟ್ಸ್ ಅಲ್ಲಿ ಹೇಳೋಣ, ಡನ್ ಅಂತ ಹೇಳೋಣ. ಇದೆಲ್ಲ ಬರೆದ್ಮೇಲೆ ರನ್ ಮಾಡೋಣ. ಈಗ ನೀವು ಇದಿಷ್ಟನ್ನು ಬರೀಬೇಕು. 1 2 3 4 5 ಲೈನ್ಸ್ ಕಂಪ್ಲೀಟ್ ಮಾಡಿ. ಇದನ್ನ ಇಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾನು ರನ್ ಮಾಡ್ತೀನಿ.
ಆಯ್ತಾ ಇಷ್ಟು? ಬರೆದ್ರಾ ಪ್ರೋಗ್ರಾಮ್? ಎಸ್ ಸರ್. ಓಕೆ, ಈಗ ರನ್ ಮಾಡ್ತೀನಿ ನೋಡಿ. ಎರರ್ ಬಂದಿರುತ್ತೆ ಇಲ್ಲಿ ನೋಡಿ, ಎಲ್ಲ ಸ್ಟಾಪ್ ಆಗಿದೆ ಪ್ರೋಗ್ರಾಮ್. ಓಕೆ, ರನ್ ಮಾಡೋಣ ಇನ್ನೊಂದ್ಸಲ. python app.py. ಯಾಕೆ ಸ್ಲೋ ಆಯ್ತು? ಸೊ ಬಂತು. ಒಂದ್ಸಲ ರೀರನ್ ಮಾಡ್ಬಿಡೋಣ. ಹೊಸದಾಗಿಂದ ಮಾಡ್ತೀನಿ. ಲೋಕಲ್ ಹೋಸ್ಟ್ ಕೋಲನ್ 5000 ಲಾಗಿನ್ ಪೇಜ್ ಬರಬೇಕು. ಅಡ್ಮಿನ್ ಬರುತ್ತೆ. ನೋಡಿ, ಇವಾಗ ನಾನು ಏನೋ ಒಂದು ವ್ಯಾಲ್ಯೂ ರ್ಯಾಂಡಮ್ ಆಗಿ ಕೊಟ್ಟು ಚೆಕ್ ಮಾಡ್ತೀನಿ. ನೈಟ್ರೋಜನ್ 78, ಫಾಸ್ಫರಸ್ 56, ಪೊಟ್ಯಾಷಿಯಂ, ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್. ನಾನೇನೋ ಒಂದು ರ್ಯಾಂಡಮ್ ಆಗಿ ಕೊಟ್ಟಿದ್ದೀನಿ. ನಾನೆಲ್ಲ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ಈಗ ಸಬ್ಮಿಟ್ ಕೊಟ್ರೆ ಇಲ್ಲಿ ಡನ್ ಅಂತ ಕಾಣಿಸುತ್ತೆ. ನೋಡಿ, ಎರರ್ ಬಂತು. ಎರರ್ ಬರ್ತಾ ಇದೆ. ಎರರ್ ಏನು ಅಂತ ನೋಡ್ತೀನಿ. ವ್ಯಾಲ್ಯೂ ಎರರ್, ಡಿ ಟೈಪ್. ಓಕೆ, ನೋಡಿ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನಾವು ಟೆಕ್ಸ್ಟ್ ಬಾಕ್ಸ್ ಇಂದ ಏನೇ ತಗೊಂತೀವಲ್ಲ ನೋಡಿ ಇಲ್ಲಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಿತ್ತಂದ್ರೆ, ಈಗ ಎನ್ ಅನ್ನೋದು ಸ್ಟ್ರಿಂಗ್ ಆಗಿರುತ್ತೆ. ನಾನು ಇಲ್ಲಿ ಅದನ್ನ ಒಂದು ಇಂಟಿಜರ್ ವೇರಿಯೇಬಲ್ ಅಥವಾ ಫ್ಲೋಟಿಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ numpy array ಅಂತ ಕೊಟ್ಮೇಲೆ ಇಲ್ಲಿ ಫ್ಲೋಟ್ ಅಥವಾ ಇಂಟಿಜರ್ ಕೊಡಬೇಕು. ಬಟ್ ಅದು ಸ್ಟ್ರಿಂಗ್ ಇದೆ, ಅದಕ್ಕೆ ಎರರ್ ಬರ್ತಿದೆ. ನಾವು ಇಲ್ಲಿ ಏನ್ ಮಾಡ್ಬೇಕಿತ್ತಂದ್ರೆ ಕನ್ವರ್ಟ್ ಮಾಡ್ಬೇಕಿತ್ತು ಫ್ಲೋಟಿಗೆ. ಫ್ಲೋಟ್ ಅಂತ ಹಿಂಗೆ ಪ್ಯಾರಂಥೆಸಿಸ್. ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ, ನೀವು ಆಮೇಲೆ ಟ್ರೈ ಮಾಡಿ. ಓಕೆ, ಏನಿಲ್ಲ, ಈ ಬಂದಿದ್ದ ವ್ಯಾಲ್ಯೂಸ್ ಎಲ್ಲ ಫ್ಲೋಟ್ ಕನ್ವರ್ಟ್ ಮಾಡಬೇಕು. ಬೈ ಡಿಫಾಲ್ಟ್ ಸ್ಟ್ರಿಂಗ್ ಇರುತ್ತದು, ಫ್ಲೋಟಿಗೆ ಕನ್ವರ್ಟ್ ಮಾಡಿ. ಓಕೆ, ಫ್ಲೋಟಿಗೆ ಕನ್ವರ್ಟ್ ಆಯ್ತು. ನಾನು ಕಂಪ್ಲೀಟ್ ಮಾಡ್ತೀನಿ, ನೀವು ಆಮೇಲೆ ಟ್ರೈ ಮಾಡಿ. ಈಗ ರಿಫ್ರೆಶ್ ಕೊಡ್ತೀನಿ. ಓಕೆ, ಸಮಥಿಂಗ್ ಈಸ್ ರಾಂಗ್. ಒಂದ್ಸಲ ರೀಲೋಡ್ ಮಾಡಿ. ಓಕೆ, ಮೋಸ್ಟ್ಲಿ ಎರರ್ ಬಂದು ಸ್ಟಾಪ್ ಆಗಿದೆ. ನೋಡಿ, ಎರರ್ ಬಂದು ನಿಂತ್ಕೊಂಡಿದೆ. ರೀರನ್ ಮಾಡೋಣ. python app.py. ಬಂತು. ಇವಾಗ ರಿಫ್ರೆಶ್ ಬಂತು. ವ್ಯಾಲ್ಯೂಸ್ ಕೊಡ್ತೀನಿ ಇನ್ನೊಂದ್ಸಲ. 58, 45, 88, 36, 45, 5, 258. ನೋಡಿ, ಸಬ್ಮಿಟ್ ನೋಡಿ, ಡನ್ ಅಂತ ಬಂತು. ರಿಸಲ್ಟ್ ಬಂದು ಇಲ್ಲಿ ಡಿಸ್ಪ್ಲೇ ಆಗ್ತಾ ನೋಡ್ರಿ. ರೆಕಮೆಂಡೆಡ್ ಕ್ರಾಪ್ ಈಸ್ ರೈಸ್ ಅಂತ ಬರ್ತಾ ಇದೆ. ಬಟ್ ನಮಗೆ ಆನ್ಸರ್ ಎಲ್ಲಿ ಬರಬೇಕು? ಈ ತರ ಡನ್ ಹಿಂಗ್ ಬೇಡ. ಆನ್ಸರು ಎಲ್ಲಿ ಬರ್ಬೇಕು ನಮಗೆ? ಇಲ್ಲಿ ಕೆಳಗಡೆ. ಯಾವ ಕ್ರಾಪ್ ಅಂತ ಇಲ್ಲಿ ಕೆಳಗಡೆ ಬರಬೇಕು. ಅದಕ್ಕೆ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಆಮೇಲೆ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಏನ್ ಚೇಂಜ್ ಮಾಡ್ತೀನಿ ಇವಾಗ, ಇಲ್ಲಿ ಪ್ರಿಂಟ್ ಮಾಡ್ತಾ ಇದೆ. ಪ್ರಿಂಟ್ ರಿಸಲ್ಟ್ ಇಲ್ಲಿ ರಿಸಲ್ಟ್ ಅಲ್ಲಿ ಇದೆ. ಸೊ ಅದನ್ನ ಫ್ರಂಟ್ ಎಂಡ್ ಮೇಲೆ ಡಿಸ್ಪ್ಲೇ ಮಾಡ್ಬೇಕಂದ್ರೆ
ನೀವು ಇಲ್ಲಿ ಕೋಡಲ್ಲಿ ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಬ್ರಾಕೆಟ್ ಅಲ್ಲಿ ಯಾವ ಫಾರ್ಮಿಗೆ ಹೋಗ್ಬೇಕು ನಾವು ಹೋಮ್ ಪೇಜ್ ಡಾಟ್ HTML ಇಲ್ಲಿಗೆ ಹೋಗ್ಬೇಕು. ಮತ್ತೆ ಈ ರಿಸಲ್ಟ್ ಅನ್ನು ಕೂಡ ಆಸ್ ಎ ಪ್ಯಾರಾಮೀಟರ್ ಕಳಿಸ್ಬೇಕು. ರಿಸಲ್ಟ್ ಇಸ್ ಈಕ್ವಲ್ ಟು ರಿಸಲ್ಟ್. ಈ ರಿಸಲ್ಟ್ ಅಲ್ಲಿ ಏನಿದೆಯೋ ಅದು RES ಅನ್ನೋ ಪ್ಯಾರಾಮೀಟರ್ ಹೋಗುತ್ತೆ. ಅವಾಗ ನೀವು ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾವು ಲಾಸ್ಟ್ ಲಾಗಿನ್ ಅಲ್ಲಿ ಮಾಡಿದ್ವಲ್ವಾ ಜಿಂಜರ್ ಟೆಂಪ್ಲೇಟ್, ಅದನ್ನ ಯೂಸ್ ಮಾಡಬೇಕು. ಇಲ್ಲಿ ಬರೀತೆ ನೋಡಿ, JF ರಿಸಲ್ಟ್ ಅನ್ನೋದಿದ್ರೆ ಏನ್ ಮಾಡಬೇಕು, ಡಾಟ್ ಕಂಟೈನರ್ ಇದ್ರೊಳಗಡೆ jprint RES, ಅದಕ್ಕೆ ಒಂದು ತಡ್ರಿ ಸೈಜ್ ಕೊಟ್ಬಿಡೋಣ, H2 ನಲ್ಲಿ jprint RES. ಆಮೇಲೆ ಇದಕ್ಕೇನಾದ್ರೂ ಕಲರ್ ಬೇಕಂದ್ರೆ ಕಂಟೈನರ್ BG primary text white text center ಅಂತ ಕೊಟ್ಬಿಡ್ತೀವಿ ನೋಡಿ. ಇವಾಗ ಚೆಕ್ ಮಾಡೋಣ, ಒಂದ್ಸಲ ರಿಫ್ರೆಶ್. ಈಗ ಪ್ಯಾರಾಮೀಟರ್ಸ್ ಕೊಡ್ತೀನಿ. ನೈಟ್ರೋಜನ್ 78, ಫಾಸ್ಫರಸ್ 58, potassium 45, temperature 36, humidity 89, pH 7, rainfall 458 ಅಂತ ಕೊಟ್ಟಿದ್ದೀನಿ. ಇವಾಗ ಆನ್ಸರ್ ಇಲ್ಲಿ ಕೆಳಗಡೆನೆ ಬರಬೇಕು, ಬರಲಿಲ್ಲ. ಸೊ ಇಲ್ಲಿ ಡಿಸ್ಪ್ಲೇ ಆಗಬೇಕಿತ್ತು ಆನ್ಸರು. ನೋಡೋಣ ಏನಾಗಿದೆ. ಓಕೆ, ರೆಕಮೆಂಡೆಡ್ ಕಾಪೀಸ್ ನೋಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ. ಹೋಮ್ ಪೇಜ್ ಡಾಟ್ HTML ಕರೆಕ್ಟ್ ಇದೆ, ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ. ರಿಟರ್ನ್ ರೆಂಡರ್ ಟೆಂಪ್ಲೇಟ್ ಹೋಮ್ ಪೇಜ್ ಡಾಟ್ HTML RES is equal to ರಿಸಲ್ಟ್ ಇಲ್ಲಿದೆ, ಇದು ರಿಸಲ್ಟ್ RES ಗೆ ಹೋಗುತ್ತೆ. ಹೋಮ್ ಪೇಜಿಗೆ ಬಂದರೆ if RES ನ ಪ್ರಿಂಟ್ ಮಾಡಿ, ಕರೆಕ್ಟ್ ಆಯ್ತಲ್ಲ. ಯಾಕೆ ಬರ್ತಾಗ ಇನ್ನೊಂದ್ಸಲ ರೀರನ್ ಮಾಡ್ತೀನಿ. ಹೊಸದಾಗೆ ರನ್ ಮಾಡಿಬಿಡೋಣ. ಲೋಕಲ್ ಹೋಸ್ಟ್ :5000 admin ಹೋಮ್ ಪೇಜಿಗೆ ಬಂದರೆ ವ್ಯಾಲ್ಯೂಸ್ ಕೊಡ್ತೀನಿ. 52, 45, 55, 23, 7 ಕೊಟ್ಟೆ, ಸಬ್ಮಿಟ್. ಬಂತು. ಸೊ ರೆಕಮೆಂಡೆಡ್ ಕ್ರಾಪ್ ಈಸ್ ರೈಸ್. ಸೊ ಇವಾಗ ಇದು ಕಂಪ್ಲೀಟ್ ಆಯ್ತು. ಗೊತ್ತಾಗ್ತಿದ್ಯಾ ನಾನು ಏನೇನು ಮಾಡಿದೆ ಅಂತ? ಅರ್ಥ ಆಯ್ತಾ? Yes, sir. ಓಕೆ. ಸೊ ನೀವು ಇದನ್ನ ಟ್ರೈ ಮಾಡಿ, ಇಷ್ಟು ಬಂತಂದ್ರೆ ಕಂಪ್ಲೀಟ್ ಇದೆ ಪ್ರಾಜೆಕ್ಟ್. ಟ್ರೈ ಮಾಡ್ತೀರಾ?